ಬೆಟ್ಟಕ್ಕೆ ಏಣಿ ಹಾಕ್ಬೋದು, ಹಾಗಂತ ಆಕಾಶಕ್ಕೆ ಏಣಿ ಹಾಕಕ್ಕಾಗತ್ತಾ? ಹರಿಯೋ ನೀರಿಗೆ ಕಟ್ಟೆ ಕಟ್ಬೋದು, ಹಾಗಂತ ಸಮುದ್ರಕ್ಕೆ ಕಟ್ಟೆ ಕಟ್ಟಕ್ಕಾಗತ್ತಾ? ಹಂಗೇನೆ ರಾತ್ರಿ 8 ಗಂಟೆ ಆಯ್ತು ಅಂತ ಅಂದ್ರೆ ನೀವು ಮೀನ್ ಮಾಡೋದನ್ನ ಯಾರಾದ್ರೂ ತಪ್ಸಕ್ಕಾಗತ್ತಾ? ಯಾಕಂದ್ರೆ ಇದು ಮಚವಾತ ಸೀಸನ್ 3 ಇಲ್ಲಿ ಮಚ ಯಾವಾಗ್ಲೂ. ಈ ಮಧುರ ಮಹಾ ಸಂಗಮಕ್ಕೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ದೇವತೆಗಳಿಗೆ ಅಧಿಪತಿ ಇಂದ್ರ, ಕಣ್ಣಿಗೆ ಕಾಣೋ ವಿಸ್ಮಯ ಚಂದ್ರ, ಇವರು ಇಂದ್ರ ಚಂದ್ರನನ್ನು ಮೀರಿಸುವ ಸುಂದರ, ಇವರೇ ನಮ್ಮ ಗುರುಜಿ. ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಅನುಪಮ ಅವರೇ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಇವರೊಂದು ನಡೆದಾಡೋ ವೀಣೆ, ಆಡೋ ಪ್ರತಿ ಮಾತು ಸಂಗೀತ ಸ್ವರನೇ, ನಗುನಲೆ ಜಗತ್ತು ಮರೆಸೋ ಕಿನ್ನರಿ, ಯುವ ಮನಸ್ಸುಗಳ ಹೃದಯ ಕದ್ದ ಚೋರಿ, ಚಿತ್ತ ಚೋರಿ ರಜಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು. ಥ್ಯಾಂಕ್ಸ್ ಅ ಲಾಟ್. ಆಲ್ ದಿ ಬೆಸ್ಟ್ ಗೈಸ್. ಇನ್ನು ನಗ್ಸೋದಕ್ಕೆ ರೆಡಿ ಆಗಿರುವಂತ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ನ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಅಪ್ಪ ಇವ್ರಿಗೆ ಇಷ್ಟೊಂದು ಎನರ್ಜಿ ಇದೆ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ಮೊದಲನೇ ಸ್ಕಿಟ್ ನೋಡ್ಕೊಂಡ್ ಬಂದ್ಬೇಡ. ಮುತ್ತಿನ ಮತ್ತೆ ಗಮ್ಮತ್ತು, ಅದಕ್ಕಿದೆ ಸಿಕ್ಕಾಪಟ್ಟೆ ತಾಕತ್ತು. ಈ ಮುತ್ತು ಜಗತ್ತನ್ನೇ ಮರ್ಸತ್ತಂತೆ, ಇನ್ ಮಾತನ್ನ ಮರ್ಸಕ್ಕಾಗಲ್ವಾ? ಯಾರಿಗ್ ಮಾತ್ ಮರ್ತೋಗಿದೆ? ಟ್ವಿಸ್ಟ್ ಇರೋದು ಕ್ಲೈಮ್ಯಾಕ್ಸ್ ಅಲ್ಲಿ. ಸೊ ಕೊನೆವರೆಗೂ ಈ ಒಂದು ಮುತ್ತಿನ ಕತೆನ ನೋಡ್ಲೇಬೇಕು. ಆಗಲ್ಲಮ್ಮ, ಆಗಲ್ಲ. ಇನ್ನು ನನ್ನ ಕಡೆಯಿಂದ ಡಾನ್ಸ್ ಮಾಡಕ್ ಆಗಲ್ಲ. ಕಾಲು ಪಿಕ ಪಿಕ ಅಂತಿದಾವೆ. ಯಾಕಪ್ಪ? ಬಾಡಿ ಪಿಕಪ್ ಇಲ್ವಲ್ಲ ಅದಕ್ಕೆ. ಅಪ್ಪ ಒಂದೇ ಒಂದ್ ಹೆಜ್ಜೆಪ್ಪ. ಆಗಲ್ಲಮ್ಮ. ಅಪ್ಪ ಒಂದೇ ಹೆಜ್ಜೆ. ಒಂದೇ ಹೆಜ್ಜೆ. ಏನಮ್ಮ ಮಾಡ್ದೆ? ಮುದ್ದು ಮಾಡ್ದೆ. ಮುದ್ದು ಮಾಡ್ದೆ? ನೀ ಮುದ್ದು ಮಾಡೋ ಸ್ಟೈಲ್ ನೋಡಿದ್ರೆ ನೀ ನನ್ನ ಎಲ್ಲಿ ಮುರಿದು ಮೂಲೆ ಗುಂಪು ಮಾಡ್ತೀಯ ಅಂತ ಅನಿಸ್ತಿದೆ. ನೀನ್ ಹಿಂಗಿದ್ಯಾ, ನಾನ್ ಯಾಕೆ ಹಿಂಗಿದ್ದೀನಿ? ನೀನು ಬೆಳೆಯುವಾಗ ಬಿದ್ದು ಗೊಬ್ಬರ, ನಾನು ಬೆಳೆಯುವಾಗ ಬೀಳಿಲ್ಲ. ನಾನ್ ಗೊಬ್ಬರ ತಿಂದು ಬೆಳೆದಿದ್ದ? ಯಾವ ನನ್ ಮಗ ಹೇಳಿದ್ದು? ಸಗಣಿ ತಿಂದು ಬೆಳೆದಿದ್ದು. ಸುಮ್ನಿರ, ನಿನ್ ಡೈಲಾಗ್ ಎಲ್ಲ ನಾನೇ ಹೇಳ್ತೀನಿ, ಮಾತಾಡ್ಬೇಡ. ಅಪ್ಪ ನಂಗ್ ಲಾ ಬಲಲ್ಲ ಅಷ್ಟೇ. ಅಯ್ಯೋ ಶಿವ ಶಿವ, ನಾನು ನನ್ನ ಹೆಡ್ತಿರು ಪಾಂಡುರಂಗ ವಿಠಲ. ನಿನಗೆ ರೋ ಬರಲ್ಲ ಅನ್ನೋ ವಿಷಯ ಊರಿಗೆ, ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ಇಂಡಿಯಾಕ್ಕೆ, ಪ್ರಪಂಚಕ್ಕೆ ಗೊತ್ತಿರ್ಲಿಲ್ಲ. ಈಗ ನೀನೇ ಬಾಯ್ ಬಿಟ್ಟು ಹೇಳ್ಬಿಟ್ಟಿ ಅಲ್ಲಮ್ಮ. ಅಪ್ಪ ಫಲವಾಗಿಲ್ಲ ಬಿಡಪ್ಪ. ಪಲಾವ್ ಬೆಳಿಗ್ಗೆ ಮಾಡಿದ್ನಲ್ಲ. ಅದಲ್ಲ, ಫಲವಾಗಿಲ್ಲ ಬಿಡಪ್ಪ. ಹೋಗ್ಲಿ ಬಿಡಮ್ಮ. ಇವಳು ನನ್ನ ಮುದ್ದಿನ ಮಗಳು, ದೇವರು ಕಟ್ಟ ಮಗಳು. ಮೊದ್ಲು ಇಷ್ಟಿದ್ಲು, ಈಗ ಇಷ್ಟಾಗಿದ್ದಾಳೆ. ಇಷ್ಟಾಗೋದ್ರಲ್ಲಿ ಮದುವೆ ಮಾಡಿ ಕಳಿಸ್ಬಿಡೋಕು. ಅಲ್ಲಿಗೆ ನನ್ನ ಜನ್ಮ ಸಾರ್ಥಕ. ಅಪ್ಪ ನಿನ್ ಜನ್ಮ ಸಾರ್ಥಕ ಆಗ್ಬೇಕು ಅಂತ ನಾನ್ ಮದ್ವೆ ಆಗ್ಬೇಕಾ? ಕೆಲವು ದೇವ್ರು ಶಾಂತಿ ಆಗ್ಬೇಕಂದ್ರೆ ಕುರಿ ಕಡಿಬೇಕಂತೆ. ಅಂದ್ರೆ ನಾನು ಮದ್ವೆ ಆಗ್ಬೇಕಮ್ಮ. ನಿನ್ ಮನ್ಸಲ್ಲೂ ಆ ತರ ಆಸೆ ಆಕಾಂಕ್ಷ ಇರಲ್ವಾ? ಯಾಕಿಲ್ಲಪ್ಪ, ಯಾಕಿಲ್ಲ? ನುಗ್ಗಿ ನುಗ್ಗಿ ಬಲುತ್ತಪ್ಪ. ಏನಮ್ಮ ಮನ್ಸಲ್ಲಿ ಇಂಥ ಫೀಲಿಂಗ್ಸ್ ಹಂಗ್ ಇಟ್ಕೊಂಡು ಯಾಕಮ್ಮ ಈ ನಟಿ ತರ ಯಾಕಮ್ಮ ಡೌನ್ ಮಾಡ್ತೀಯ? ನಿಂಗೆ ಯಾಕಮ್ಮ ಮದುವೆ ಬೇಡ? ಯಾರಪ್ಪ ಬೇಡ ಅಂದಿತ್ತು? ಬಂದಲ್ ಬೇಡ ಅಂದಿತ್ತು. ಇದು 114. ಹೌದಮ್ಮ, ನಿನ್ನ 116 ಜನ ಹುಡುಗರು ಬಂದು ನೋಡ್ಕೊಂಡು ಹೋದ್ರು. ಅವ್ರಿಗೆಲ್ಲ ನಿನ್ನ ಮಾತು ಮುಖ್ಯ ಆಗಿತ್ತು ಹೊರತು ಮನಸ್ಸು ಮುಖ್ಯ ಆಗಿರ್ಲಿಲ್ಲ. ಮಾತು ಮನೆ ಕೆಡಿಸ್ತು, ತೂತು ಮನೆ ಕೆಡಿಸ್ತು. ಅಪ್ಪ ನೀನ್ ಅಳ್ಬೇಡಪ್ಪ. ಯಾಕೆ ನಿನ್ ದುಃಖ ಆಗತ್ತಾ? ಇಲ್ಲ, ಭಯ ಆಗತ್ತೆ. ಹೋಗ್ಲಿ ಬಿಡಮ್ಮ. ಆದ್ರೂ ನೀ ನನ್ನ ಬಂಗಾರ ಪುಟ್ಟಿ, ಸ್ಟೀಲಿನ ಪುಟ್ಟಿ, ಸಗಣಿ ಪುಟ್ಟಿ ಇದ್ದಂಗೆ. ಏನಮ್ಮ ಮಾಡ್ದೆ? ಅಪ್ಪ ಅದು ನಂಗೆ ಜಾಸ್ತಿ ಪ್ರೀತಿ ಬಂದಾಗ ನಾ ಹಿಂಗೆ ಮಾಡುದು. ನಿನ್ ಗಂಡುಗೆ ಹಿಂಗ ಮಾಡ್ತಿ? ಅವನಿಗೆ ಬೇಲೆ ತಲ ಮಾಡ್ತೆ, ಫ್ಲೈ ಮಾಡ್ತೆ. ಏನಾದ್ರು ಮಾಡ್ಕೊಂತ ನೋಡು. ಮನೆ ಮುಂದೆ ಜೋಪಾನ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ನಿನ್ನ ನೋಡಕ್ಕೆ ಗಂಡು ಬರ್ತಿದ್ದಾನೆ. ಗಂಡು? ಯಾವ ಗಂಡು? ನಿನ್ನ ಮದುವೆ ಮಾಡ್ಕೊಳ್ಳೋ ಗಂಡು. ಬಲ್ಲಿ ಬಲ್ಲಿ. ಏನು ಬಲ್ಲಿ ಬಲ್ಲಿ ನೆರ್ಪಿನು?
ಅವ್ರ ಮುಂದೆ ಬಾಯ್ ಬಿಟ್ಟು ಬನಗಡಿ ಆಗ್ಬೇಡ ಆಯ್ತಾ ನಿನ್ನ ವೀಕ್ನೆಸ್ ನ ತೋರಿಸ್ಬೇಡ ಹುಷಾರಾಗಿರು ಹೂ ಅಪ್ಪ ಹುಷಾರಾಗಿಲ್ತೀನಿ. ಆದ್ರೂ ಅವ್ರು ಕದ್ದು ಕದ್ದು ನೋಡ್ತಾರೆ ಏನಪ್ಪ ವೀಕ್ನೆಸ್ ನ. ಓಕೆನಾ ನಾನ್ ಬರ್ಲ ಅಳಿಯಂದ್ರು ಬರ್ತಾರೆ. ಅಳಿಯಂದ್ಲು ಅವಳು ಯಾವಾಗ ಬಲ್ತಾಳಪ್ಪ? ಅವ್ರೇ ಇವ್ರು ಇವ್ರೇ ಅವ್ರು. ಅರ್ಥ ಆಯ್ತಾ? ನೀನು ಮಾತು ಕಡಿಮೆ ಇಂಪ್ರೆಸ್ ಜಾಸ್ತಿ. ಗೊತ್ತಪ್ಪ ಹೋಗು. ಅಪ್ಪ ಬಲ್ತಲ್ಲ ಲವ ತಗೊಂಬ. ಲವ ಉಪ್ಪಿಟ್ಟು ಮಾಡಕ್ಕೆ. ನೀ ಮೊದ್ಲು ರೋ ಹೇಳಕ್ ಟ್ರೈ ಮಾಡು. ಲಾ ಬಂದಿಲ್ಲ ಅಂದ್ರೆ ಏನಾಗುತ್ತೆ? ಮೇಲೇನ್ ಕಾಣಿಸ್ತಿದೆ? ಫ್ಯಾನು ತಿರುಗಿಸ್ ನೋಡು ಗಾಳಿ ಬರುತ್ತೆ. ನೀ ಟ್ರೈ ಮಾಡಿದ್ರೆ ರೋ ಬರುತ್ತೆ. ಹಾ ಹಾ. ಏ ಹೋಗಪ್ಪ. ಯಾಲಿಗೂ ಏನೇನೋ ನೀಡುವ ದೇವನೇ ನನ್ನಯ ಮನವಿ ಇವ್ರೇ ಬಿತ್ತು ಬುಕ್ಕು. ಒಂದಿಕ್ಕಿ ಹೊಡೆದ್ರೆ ಕೊಂಬರುತ್ತಂತೆ, ಇನ್ನೊಂದಿಕ್ಕಿ ಹೊಡಿತೀರಾ? ಹೊಡಿಯಲ್ವಾ? ನಾನೇ ಹೊಡಿಲ್ಲ. ಅದು ಬುಕ್ಕು ನಿಮ್ದು. ಬಂಗಾರದೊಡವೆ ಬೇಕೆ ನೀರೇ. ಕಟ್ಟಾಯ್ತು. ಅದು ಬುಕ್ಕು ನಿಮ್ದು. ಬಂಗಾರದೊಡವೆ ಬೇಕೆ ನೀರೇ. ಬಂಗಾರದೊಡವೆ ಬೇಕೆ. ಹಲೋ ಹಾಯ್. ಕಿವಿಲೇ ಇದೆಯಲ್ಲ? ಹೌದಲ್ಲ? ಹಲೋ. ನಾನು ಕನ್ಯೆ ನೋಡಲು ಬಂದಿದ್ದೇನೆ. 2 ರಿಂದ 3 ದಿನ ರಜೆ ಹಾಕಿದ್ದೇನೆ. ಬಂದ ನಂತರ ನಿಮ್ಮನ್ನ ನೋಡ್ತೇನೆ. ಆಯ್ತಾಯ್ತು. ಅಂದಾಗೆ ಇಲ್ಲಿ ನಂಜಪ್ಪನವ್ರ ಮನೆ ಇದೆ. ಎಲ್ಲಿದೆ ತೋರಿಸಿ. ಇದೆ. ಹೌದಾ? ನನ್ನ ಹೆಸರು ಶ್ರೀ ರಂಗನಾಥ್. ನಾನು ಕನ್ನಡ ಉಪನ್ಯಾಸಕ. ಗೊತ್ತಾಗಿಲ್ಲ? ಕನ್ನಡ ಪ್ರೊಫೆಸರ್. ನಾನು ನಂಜಪ್ಪನವ್ರ ಮನೆಯಲ್ಲಿ ಕನ್ಯೆ ನೋಡಲು ಬಂದಿದ್ದೇನೆ. ಆ ಕನ್ಯೆ ನಾನೇ. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ನಂಜಪ್ಪನವ್ರ ಮಗಳು ನೀವೇನಾ? ಅಂದಾಗೆ ನಿಮ್ಮ ಹೆಸರು? ಅದು ಹುಷಾರು, ಮಾತು ಕಮ್ಮಿ, ಇಂಪ್ರೆಸ್ ಜಾಸ್ತಿ. ಅದು ಅದು ಪ್ಲೀಸ್ ಹೇಳಿ. ಅದು ಒಂದೇ ಒಂದ್ಸರಿ ಹೇಳಿ. ಲಂಬ. ಲಂಬ. ಲಂಬ ಶಕ್ತಿ. ಈ ತರನು ಹೆಸರಿಟ್ಕೊಳ್ತಾರ? ಎಲ್ಲೋ ಮಿಸ್ ಹೊಡಿತೈತಲ್ಲ. ಲಂಬ ಅವ್ರೆ, ನಾನ್ ನಿಮ್ಮನ್ನ ಮನ್ಸಾರೆ ಮೆಚ್ಕೊಂಡಿದ್ದೀನಿ. ಪ್ರೀತಿ ಪವಿತ್ರ, ಪ್ರೀತಿಸ್ತೋಳು ವಿಚಿತ್ರ. ಬೇಜಾರಾದ್ರೆ ಎಣ್ಣೆ, ಲವ್ವಲ್ ಬಿದ್ರೆ ಮಣ್ಣೆ. ಲಂಬ ಲಂಬ ಲಂಬ, ನಾನೇ ನಿನಗೆ ಆಧಾರ ಸ್ತಂಭ. ಮೈಯಲ್ಲಿಲ್ಲ ಒಂದ್ ಚೂರು ಜಂಬ. ಕೊಡ್ತೀಯಾ ಕೈಗೆ ಸ್ವಲ್ಪ ಚೊಂಬ ನೀರ್ ಕುಡಿಯಕ್ಕೆ? ಲಂಬ ಲಂಬ ತಗೊಳ್ಳಿ ಚೊಂಬ. ಅಂದಾಗೆ ನೀವಿಷ್ಟ ದಿನ ಎಲ್ಲಿದ್ರಿ? ನಿಮ್ಮ ಉನ್ನತ ಶಿಕ್ಷಣ ಎಲ್ಲಿ ಮುಗಿಸಿದ್ರಿ? ಅದು ಅಬ್ಲಾಡ್. 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 ಓ ಅಬ್ರಾಡ್, ವಿದೇಶ. ಓಹೋ, ವಿದೇಶದಲ್ಲಿ ಓದಿದ್ರಿಂದ ನಿಮ್ಗೆ ಕನ್ನಡ ಉಚ್ಚಾರಣೆ ಕರೆಕ್ಟ್ ಆಗಿ ಬರ್ತಿಲ್ಲ. ಕರೆಕ್ಟಾ? ಲೈಟ್ ಲೈಟ್. ಇರ್ಲಿ ಇರ್ಲಿ, ಲೈಟ್ ಇರ್ಲಿ. ಕತ್ಲಾದ್ರೆ ನನಗೆ ಮೂಡ್ ಬಂದ್ಬಿಡುತ್ತೆ. ಲೈಟು ಲೈಟು. ಓ ರೈಟು. ರೈಟು ಲೈಟು ರೈಟ್ ಆದ್ರೆ ಲಂಬ ರಂಬ. ಕರೆಕ್ಟಾ? ಲೈಟು. ಐ ಲೈಕ್ ಇಟ್. ಐ ಲೈಕ್ ಇಟ್. ಮಿಸ್ ಆಗಿರೋ ಎಪಿಸೋಡು ಊಟಲ್ ನೋಡಿ. ರೂಬಾರು ರೂಬಾರು. ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಯಾರಮ್ಮ ಇವರು? ಯಾರು? ಅಪ್ಪ ನಂಜಪ್ಪನವರ ಮನೆಯಲ್ಲಿ ಕನ್ಯೆ ನೋಡಲು ಬಂದಿದ್ದೇನೆ. ನಂಜಪ್ಪನವ್ರು ಅಂದ್ರೆ ನೀವು ನಮ್ಮ ಅಳಿಯಂದ್ರು. ನೈಸ್ ಟು ಮೀಟ್ ಯು. ಅಂದಾಗೆ ನೀವು? ನಾನೇ ನಂಜಪ್ಪ, ನಮ್ಮಪ್ಪ ಗುಂಜಪ್ಪ. ಅವರ ಅರ್ಥವಾಯ್ತು ಅರ್ಥವಾಯ್ತು. ಮಾವ, ನಾನು ನಿಮ್ಮ ಮಗಳು ಸರಳ, ಸುಕೋಮಲ, ಸುಂದರ, ವಿರಳವಾದ ಇವಳನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ರಾಸಗಳು, ಸರಗಳು, ಬಳೆಗಳು, ಕಾಲ್ಗೆಜ್ಜೆಗಳು, ಕುತ್ತಿಗೆ ಕೈಗಾಲುಗಳು,
ಬಿಂದಿಗಳು ಹಣೆಗಳು, ಮೂಗುಬಟ್ಟುಗಳು ಮೂಗುಗಳು, ಬ್ಯೂಟಿ ಪಾರ್ಲರ್ಗಳು, ಬ್ಯೂಟಿ ಪಾರ್ಲರ್ಗಳು, ವಯಸ್ಸು ಯಾವಾಗಲೂ 24ಗಳು, ಮದುವೆಗಳು, ಹೆರಿಗೆಗಳು, ತಾಯ್ತನಗಳು, ಚೀಪಾಪು ಹಚ್ಚಿ ಕಳ್ಳುಗಳು, 70 ದಾಟಿದರೂ ತುಟಿಗೆ ಕೆಂಪು ಲಿಪ್ಸ್ಟಿಕ್ಗಳು, ರೇಷ್ಮೆ ಸೀರೆಗಳು, ಕುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ಕಥಾ ಸೀರಿಯಲ್ಗಳು, ಟಿವಿ ಅಡಿಗೆ ಶೋಗಳು, ಪಕ್ಕದ ಮನೆ ಆಂಟಿಗಳು, ಡೈನಿಂಗ್ ಟೇಬಲ್ಗಳು, ಚೌಚಾ ಸ್ಟ್ಯಾಂಡ್ಗಳು, 25 ರೂಪಾಯಿ ಕೆಜಿ ಈರುಳ್ಳಿಗಳು, 55 ರೂಪಾಯಿ ಕೆಜಿ ಟೊಮ್ಯಾಟೋಗಳು, ದೇವಸ್ಥಾನಗಳು, ಅರ್ಚನೆಗಳು, ಶ್ರಾವಣ ಸೋಮವಾರಗಳು, ವೈಕುಂಠ ಏಕಾದಶಿಗಳು, ಫೋನ್ ಕಾಲ್ಗಳು, ಹಲೋ ಅವಾರಿಗಳು, ನೀವು ಹೇಗಿದ್ದೀರಿಗಳು, ನಾವು ಚೆನ್ನಾಗಿದ್ದೀವಿಗಳು, LKG UKGಗಳು, ಬುಕ್ಸ್ಗಳು, ಟಿಫಿನ್ ಬಾಕ್ಸ್ಗಳು, ನಮ್ಮ ಯಜಮಾನರು ತುಂಬಾ ಒಳ್ಳೆಯವರು, 40ಕ್ಕೆ ಮಂಡಿ ನೋವುಗಳು, 30ಕ್ಕೆ ಸೊಂಟ ನೋವುಗಳು, ಮಾರ್ನಿಂಗ್ ವಾಕ್ಗಳು, ಈವ್ನಿಂಗ್ ತೀರ್ಥ ಸೇವನೆಗಳು, 30-40 ಸೈಟ್ಗಳು, ನೆಲಕ್ಕಾಕೋ ಟೈಲ್ಸ್ಗಳು, ದೊಡ್ಡ ಕಾರುಗಳು, ಚಿಕ್ಕ ಗೇಟ್ಗಳು, ಕರೆಂಟ್ ಬಿಲ್ಗಳು, ಖಾಲಿ ಹಾಲಿನ ಪ್ಯಾಕೆಟ್ಗಳು, ಚಡ್ಡಿಗಳು, ಕೆಲಸದ ಒಳ ಸೌಂದರ್ಯಗಳು, ಹೆಂಡತಿಯ ಡೌಟ್ಗಳು, ಸಂಬಂಧಿಕರ ಮದುವೆಗಳು, ಇಷ್ಟಿಷ್ಟು ದಪ್ಪ ಮೋಂದಿ ಲಾಡುಗಳು, ವೆಡ್ಡಿಂಗ್ ಆನಿವರ್ಸರಿಗಳು, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ಟುಡೇ, ಇಷ್ಟಿಷ್ಟು ದಪ್ಪದ ಮದುವೆ ಆಲ್ಬಮ್ಗಳು. ಬನ್ನಿ ಬನ್ನಿ, ಇದೇ ಖುಷಿಗೆ ಮದುವೆ ಮಾಡ್ಕೊಂಡ್ಬಿಡಿ. ಅಯ್ಯೋ ಮಾವ, ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಇನ್ನು ನಮ್ಮ ಮನೆಯವ್ರು ಬರ್ಬೇಕು, ಶಾಸ್ತ್ರ ನೋಡಿ ಸಂಪ್ರದಾಯ ಮಾಡ್ಬೇಕು. ನಿಮ್ ಮನೆಯವರೆಲ್ಲ ಬರೋಕ್ ನಿಮ್ಗೆ ಸೀರಿಯಸ್ ಆಗೈತೆ ಅಲ್ರಿ? ಮದುವೆ ಮಾಡ್ಕೊಳತ್ತಾನೆ, ಮದುವೆ ಆದ್ಮೇಲೆ ನಿಮ್ ಮನೆಗೆ ಹೋಗೋದು. ಬನ್ನಿ ಮದುವೆ ಮಾಡ್ಕೊಳ್ಳಿ. ಅಲ್ಲ ಮಾವ, ಆದ್ರೂ ಒಂದ್ಸಲಿ ನೀವು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೊರಗಡೆ ಒಬ್ರು ಡಾಕ್ಟರ್ ಗಂಡು ಅಂತ ನಿಂತಿದ್ದಾರೆ. ಬೇಡ ಬೇಡ, ನಾನೇ ಮದುವೆ ಆಗ್ತೀನಿ. ಇಟ್ಕೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ತಗೊಳ್ಳಿ, ತಾಳಿ ಕಟ್ಟಿ. ಅಲ್ಲ ಮಾವ, ಆದ್ರೂ ಒಂದ್ಸಲಿ ಡಾಕ್ಟರ್ ಗಂಡು. ಬೇಡ ಬೇಡ ಬೇಡ, ಯಾಕೆ ನಿಮ್ ಕಣ್ಣಿಗೆ ನಾನು ಗಂಡಸ್ ತರ ಕಾಣಿಸ್ತಿಲ್ವಾ? ಹಂಗ ಹೇಳಿದ್ರೆ ಕಂಪೀಸ್ ಆಗ್ಬಿಡುತ್ತೆ. ತಾಳಿ ಕಟ್ಟಿ. ನನ್ನ ಮಗಳದ ನಿಮ್ ಮಗಳ ತರ. ನಿಮ್ ಹೆಂಡತಿ ತರ ಚೆನ್ನಾಗಿ ನೋಡ್ಕೊಳ್ಳಿ. ಅವಳ ಕಣ್ಣಲ್ಲಿ ನೀರ್ ಬರ್ದಂಗ್ ನೋಡ್ಕೊಳ್ಳಿ, ಮೂಗಲ್ಲಿ ಗೊನ್ನೆ ಬರ್ದಂಗ್ ನೋಡ್ಕೊಳ್ಳಿ, ಬಾಯಲ್ಲಿ ರಾಕ್ಷರ ಬರ್ದಂಗ್ ನೋಡ್ಕೊಳ್ಳಿ. ರಾಕ್ಷರ ಅಂದ್ರೆ ರಕ್ಷಣೆಯಿಂದ ನೋಡ್ಕೊಳ್ಳಿ ಅಂತ. ಹೋಗಿ ಯಾರ್ದಾದ್ರೂ ನಕ್ಷತ್ರ ನೋಡಿ, ಅರುಂಧತಿ ನಕ್ಷತ್ರ ನೋಡಿ. ಬಾಯಿಲಿ ಅಲ್ಲಿ ನೋಡು, ಅರುಂಧತಿ ನಕ್ಷತ್ರ. ಅಪ್ಪ, ಇಲ್ಲೇನು ಕಾಣ್ತಿಲ್ಲ. ಏನು ಕಾಣಿಸ್ತಿಲ್ವಾ? ಚಿಕ್ಕ ವಯಸ್ಸಲ್ಲಿ ಚಂದ್ರನ್ ತೋರಿಸಿ ನಕ್ಷತ್ರ ತೋರಿಸಿ ಲೆಕ್ಕ ಹಾಕ್ಸಿದೀನಿ, ಏನು ಕಾಣಿಸ್ತಿಲ್ವ? ನಾನೇ ತೋರಿಸ್ತೇನೆ. ಏಯ್, ಇಲ್ಲಿ ಎಲ್ಲಿದೆ? ಬನ್ನಿ, ಅಲ್ಲಿ ಕಾಣಿಸ್ತೈತ? ಇಲ್ಲ, ಅಲ್ಲಿ ಇಲ್ಲ. ಅಲ್ಲೇ ನೋಡ್ರಿ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತೈತ? ಆ ಮೋಡದ ಮರೆಯಲ್ಲಿ ಇದೆ, ಇನ್ನೇನ್ ಬಂದ್ಬಿಡುತ್ತೆ. ಹಂಗೆ ನೋಡ್ತಾ ಇರ್ರಿ. ಮಗಳು ಮದ್ವೆ ಮಾಡಿ ನನ್ ಜವಾಬ್ದಾರಿ ನಾ ಕಳ್ಕೊಂಡ್ಬಿಟ್ಟೆ. ಅಪ್ಪ, ಅಪ್ಪ, ಝುಮ್ಮ 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 ಝುಮ್. ಜಸ್ಟ್ ಮಿಸ್ಸು. ಅಷ್ಟು ಬೇಗ ಮನ್ಸನ ಹುಡುಗಿ ಅಬ್ರಾಡಿಂದ ಬಂದಿರೋದು, ಸಿಕ್ಕಾಪಟ್ಟೆ ಅಪ್ಡೇಟ್ ಆಗ್ಬಿಟ್ಟಿದ್ದಾಳೆ. ಬಿಟ್ರೆ ನಾ ಕೆಟ್ಟೆ.